ಬಂಗಾಳದ ಬ್ರಹ್ಮಾಂಡ ಭ್ರಷ್ಟಾಚಾರ ಒಂದೊಂದೇ ಬಯಲಾಗ್ತಿದೆ. ಮಮತಾ ದೀದಿಯ ಗೋಲ್ಮಾಲ್, ಸ್ವಂತ ವಿಮಾನಕ್ಕೆ ಬಾಡಿಗೆ ಕೊಡುವ ನಾಟಕ, ಹೆಲಿಕಾಪ್ಟರ್ ಬಳಸಲು ತಮ್ಮ ಪಕ್ಷದ ನಾಯಕರಿಂದಲೇ ಬಾಡಿಗೆ. ನೋಡಿದ್ರಲ್ಲ, ಪಶ್ಚಿಮ ಬಂಗಾಳದ ಗತ ವೈಭವ. ತಮ್ಮ ಆಡಳಿತದ ಅವಧಿಯಲ್ಲಿ ಮಮತಾ ಬ್ಯಾನರ್ಜಿ ಮತ್ತು ಅವರ ಪಕ್ಷದ ನಾಯಕರು ಹೇಗೆ ಆಕಾಶದಲ್ಲೇ ಓಡಾಡ್ತಿದ್ರು ಅಂತ. ಹೌದು, ರಾಜಕಾರಣಿಗಳು ಹೆಲಿಕಾಪ್ಟರ್ ಅಥವಾ ಲಕ್ಸುರಿ ಜೆಟ್ಗಳಲ್ಲಿ ಓಡಾಡೋದು ವಿಶೇಷವೇನೂ ಅಲ್ಲ ಅಂತ ನಿಮಗನ್ಸಬಹುದು. ಆದರೆ ಮಮತಾ ಬ್ಯಾನರ್ಜಿ ನೇತೃತ್ವದ ತೃಣಮೂಲ್ ಕಾಂಗ್ರೆಸ್ ಟಿಎಂಸಿ ಪಕ್ಷದ ಸುತ್ತ ಈಗ ಒಂದು ವಿಚಿತ್ರ ಮತ್ತು ಆಘಾತಕಾರಿ ಹೆಲಿಕಾಪ್ಟರ್ ವಿವಾದ ಸುತ್ತಕೊಂಡಿದೆ. ಸ್ವಂತ ದುಡ್ಡಿನಲ್ಲಿ ಜೆಟ್ ವಿಮಾನ ಮತ್ತು ಹೆಲಿಕಾಪ್ಟರ್ ಖರೀದಿಸಿ ಅದಕ್ಕೆ ತಾವೇ ಬಾಡಿಗೆ ಕಟ್ಟುವ ಪರಿಸ್ಥಿತಿಯನ್ನು ನೀವು ಎಂದಾದರೂ ಕೇಳಿದ್ದೀರಾ? ಕೇಳಲು ವಿಚಿತ್ರ ಅನಿಸಿದರೂ ಸತ್ಯ. ಇಂತಹ ಒಂದು ಅಪರೂಪದ ಪ್ರಕರಣವನ್ನು ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ಈಗ ಕೈಗೆತ್ತಿಕೊಂಡಿದೆ. ಟಿಎಂಸಿ ಪಕ್ಷದ ವಿರುದ್ಧ ಇಂತಹದ್ದೇ ಒಂದು ಗಂಭೀರ ಆರೋಪ ಕೇಳಿಬಂದಿದೆ. ವಿಷಯ ಏನಪ್ಪಾ ಅಂದ್ರೆ, ಇದು ಮನಿ ಲಾಂಡ್ರಿಂಗ್ ಪ್ರಕರಣವೊಂದರ ತನಿಖೆ ವಿಷಯ. ಇಡಿ ಅಧಿಕಾರಿಗಳು ಕೋಲ್ಕತ್ತಾ ಮೂಲದ ಕೇರ್ವೆಲ್ ಏವಿಯೇಷನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಎಂಬ ವಿಮಾನಯಾನ ನಿರ್ವಹಣಾ ಸಂಸ್ಥೆಯ ಮೇಲೆ ದಾಳಿ ನಡೆಸಿದ್ದಾರೆ. ಕುತೂಹಲಕಾರಿ ಸಂಗತಿಯೆಂದರೆ 2021ರಲ್ಲಿ ಟಿಎಂಸಿ 3ನೇ ಬಾರಿಗೆ ಅಧಿಕಾರಕ್ಕೆ ಬಂದ ಅದೇ ವರ್ಷದಲ್ಲಿ ಈ ಕಂಪನಿಯನ್ನು ಸ್ಥಾಪಿಸಲಾಗಿತ್ತು. ಇಡಿ ತನಿಖೆಯ ಪ್ರಕಾರ ಏಪ್ರಿಲ್ 2023 ಮತ್ತು ಜೂನ್ 2026ರ ನಡುವೆ ಟಿಎಂಸಿ ಪಕ್ಷದ ಬ್ಯಾಂಕ್ ಖಾತೆಗಳಿಂದ ಸುಮಾರು 160 ಕೋಟಿ ರೂಪಾಯಿಗಳನ್ನು ಈ ಕೇರ್ವೆಲ್ ಏವಿಯೇಷನ್ ಸಂಸ್ಥೆಗೆ ವರ್ಗಾವಣೆ ಮಾಡಲಾಗಿದೆ. ಈ ಹಣವನ್ನು ಬಳಸಿ ಕೇರ್ವೆಲ್ ಸಂಸ್ಥೆ ಸುಮಾರು 112 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಅತ್ಯಾಧುನಿಕ ಜೆಟ್ ವಿಮಾನ ಖರೀದಿಸಿದೆ. ಅಂದರೆ ಪರೋಕ್ಷವಾಗಿ ಇದು ಟಿಎಂಸಿ ಪಕ್ಷದ್ದೇ ವಿಮಾನ. ಅದೇ ಎಂಬ್ರೇಯರ್ ಲೆಗಸಿ 600 ಬಿಸಿನೆಸ್ ಜೆಟ್ ವಿಮಾನ. ಅಷ್ಟೇ ಅಲ್ಲ, ಇದರ ಜೊತೆಯಲ್ಲೇ ಒಂದು ವಿಐಪಿ ಅಗಸ್ತಾ 109 SP ಹೆಲಿಕಾಪ್ಟರ್ ಅನ್ನು ಖರೀದಿಸಿದೆ. ಈ ಅಗಸ್ತಾ ಹೆಲಿಕಾಪ್ಟರ್ ಖರೀದಿಸಲು ಕೇಮನ್ ಐಲ್ಯಾಂಡ್ಸ್ನಿಂದಲೂ $1.7 ಮಿಲಿಯನ್ ಸಾಲದ ರೂಪದಲ್ಲಿ ಹಣ ಬಂದಿದೆ ಎಂದು ಇಡಿ ಪತ್ತೆ ಹಚ್ಚಿದೆ. ತನ್ನ ಸ್ವಂತ ಜೆಟ್ಗೆ ಬಾಡಿಗೆ ಕೊಡುವ ನಾಟಕ, ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರದ ವಾಸನೆ. ಟ್ವಿಸ್ಟ್ ಇರೋದೇ ಇಲ್ಲಿ. ಟಿಎಂಸಿ ನೀಡಿದ ನಿಧಿಯಿಂದಲೇ ಈ ವಿಮಾನ ಮತ್ತು ಹೆಲಿಕಾಪ್ಟರ್ ಖರೀದಿಸಲಾಗಿದೆ. ಅದೇ ಹೆಲಿಕಾಪ್ಟರ್ ಮತ್ತು ಜೆಟ್ ಅನ್ನು ಮಮತಾ ಬ್ಯಾನರ್ಜಿ ಮತ್ತು ಅಭಿಷೇಕ್ ಬ್ಯಾನರ್ಜಿ ಬಳಸ್ತಾ ಇದ್ರು. ಆಶ್ಚರ್ಯದ ವಿಚಾರ ಅಂದ್ರೆ, ಪಕ್ಷದ ಇತರ ನಾಯಕರ ಬಳಕೆಗೆ ಇದನ್ನು ಬಾಡಿಗೆಗೆ ನೀಡಲಾಗಿತ್ತು. ಅಂದರೆ ಪಕ್ಷದ ನಿಧಿಯಿಂದಲೇ ಖರೀದಿಸಿದ ವಿಮಾನಕ್ಕೆ ಮತ್ತೆ ವಿಮಾನದ ಬಳಕೆಯ ನೆಪದಲ್ಲಿ ಕೋಟ್ಯಾಂತರ ರೂಪಾಯಿಗಳ ಬಾಡಿಗೆ ಹಣ ಬೇರೆ. ತನ್ನ ಭ್ರಷ್ಟ ಹಣವನ್ನು ಈ ರೀತಿ ಇದೇ ಕಂಪನಿಗೆ ವರ್ಗಾಯಿಸಲಾಗಿದೆ ಅನ್ನೋದು ಇಡಿಯ ಶಂಕೆ. ಪಕ್ಷದ ನಿಧಿ ಹೀಗೆ ಯಾವುದೋ ವಿಮಾನ ಸಂಸ್ಥೆಗೆ ಹೋಗಿದೆ ಅಂದ್ರೆ ಅಲ್ಲಿ ಏನೋ ಗೋಲ್ಮಾಲ್ ಆಗಿದೆ ಅಂತಲೇ ಅರ್ಥ. ಹಣದ ನಿಜವಾದ ಮೂಲವನ್ನು ಮತ್ತು ಉದ್ದೇಶವನ್ನು ಮುಚ್ಚಿಡಲು ಈ ರೀತಿ ದುಬರಿ ಬಾಡಿಗೆ ಕೊಡುವ ಡ್ರಾಮಾ ಆಡಿದ್ದಾರೆ ಮಮತಾ ಅಂಡ್ ಗ್ಯಾಂಗ್. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಟಿಎಂಸಿ ಖಾತೆಯಲ್ಲಿರುವ 440 ಕೋಟಿ ರೂಪಾಯಿಯನ್ನು ಇಡಿ ಫ್ರೀಸ್ ಮಾಡಿದೆ. ಟಿಎಂಸಿಯ 3 ಬ್ಯಾಂಕ್ ಖಾತೆಗಳಲ್ಲಿ ಈ ಹಣವಿತ್ತು. ಆದರೆ ಈ ಎಲ್ಲ ಆರೋಪಗಳನ್ನು ತೃಣಮೂಲ್ ಕಾಂಗ್ರೆಸ್ ತಳ್ಳಿಹಾಕಿದೆ. ಇದು ರಾಜಕೀಯ ಪ್ರೇರಿತ ದಾಳಿ ಎಂದು ಕಿಡಿಕಾರಿದೆ. ಆದರೆ ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅನ್ನೋದು ಬಂಗಾಳದ ಜನರಿಗೆ ಚೆನ್ನಾಗಿ ಗೊತ್ತಿದೆ. ಒಟ್ಟಿನಲ್ಲಿ ಸ್ವಂತ ದುಡ್ಡಿನಲ್ಲಿ ವಿಮಾನ ಖರೀದಿಸಿ ಅದಕ್ಕೆ ಮತ್ತೆ ಬಾಡಿಗೆ ಕಟ್ಟಿದ ಈ ವಿಚಿತ್ರ ಪ್ರಕರಣದ ಬಗ್ಗೆ ನೀವೇನಂತೀರಾ? ಹೊಸದಿಗಂತ ಡಿಜಿಟಲ್ ಚಾನೆಲ್ನಲ್ಲಿ ಪ್ರಸಾರವಾಗ್ತಿರೋ ಹೈನೋಟ್ಸ್ ಸಂಗೀತ ಕಾರ್ಯಕ್ರಮದ ರೂವಾರಿ ಅನೂರ್ ಅನಂತಕೃಷ್ಣ ಶರ್ಮಾ ಅವರ ನೇತೃತ್ವದಲ್ಲಿ ಬೆಂಗಳೂರಲ್ಲೊಂದು ಲಯಲಾವಣ್ಯ ಅನ್ನೋ ವಿಶಿಷ್ಟವಾದ ತಾಳವಾದ್ಯ ಮೇಳ ನಡೆಯಲಿದೆ. ಅತ್ಯಂತ ಪ್ರತಿಭಾನ್ವಿತ ಕಲಾವಿದರು ಭಾಗವಹಿಸ್ತಿರೋ ಕಾರ್ಯಕ್ರಮ ಇದು. ದಿನಾಂಕ 12 ಜುಲೈ ಭಾನುವಾರ. ಸಮಯ ಬೆಳಗ್ಗೆ 10:30ಕ್ಕೆ. ಸ್ಥಳ ಪ್ರೆಸ್ಟೀಜ್ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್, ಕೊನನಕುಂಟೆ ಕ್ರಾಸ್, ಬಿಹೈಂಡ್ ಫೋರಂ ಮಾಲ್, ಬೆಂಗಳೂರು. ಆನ್ಲೈನ್ ಟಿಕೆಟ್ಗಳು ಸಂಗಮ media.org ಯಲ್ಲಿ ಲಭ್ಯ. ಈ ಅವಕಾಶ ಮಿಸ್ ಮಾಡ್ಕೋಬೇಡಿ. ತಪ್ಪದೇ ಹೋಗಿ ನೋಡಿ.